ನಮಸ್ಕಾರ ಸ್ನೇಹಿತರೆ. ನೀವು ಒಂದು ಹೊಸ ಬಟ್ಟೆ ತಗೋತೀರಾ, ಒಂದು ಹೊಸ ಕಾರ್ ತಗೋತೀರಾ, ಒಂದು ಒಳ್ಳೆ ಮನೆ ಕಟ್ಟಿಸ್ತೀರಾ, ಅಥವಾ ಒಂದು ಒಳ್ಳೆ ಜಾಬ್ ಸೇರ್ಕೋತೀರಾ. ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ನಾವು ಅದನ್ನ ನಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಹೇಳ್ತಾ ಬರ್ತೀವಿ. ಈಗ ಒಂದು ಬಟ್ಟೆ ತಗೊಂಡ್ರೆ, ಒಂದು ಒಡವೆ ತಗೊಂಡ್ರೆ ಅವರೆಲ್ಲ ತೋರಿಸ್ಬೇಕು. ಮತ್ತೇನಂದ್ರೆ ಅವ್ರು ಅದನ್ನ ಚೆನ್ನಾಗಿದೆ ಅಂತ ಹೇಳ್ಬೇಕು. ಅವಾಗೇ ನಮಗೆ ಸಮಾಧಾನ. ಮನೆ ಕಟ್ಟಿಸ್ತೀವಿ, ಎಲ್ಲನೂ ಕರಿತೀವಿ, ಅವರೆಲ್ಲ ಬಂದು ನೋಡಿ ಅವ್ರು ಚೆನ್ನಾಗಿದೆ ಅಂತ ಹೇಳೋವರೆಗೂ ನಮಗೆ ಸಮಾಧಾನ ಇಲ್ಲ. ಒಂದಷ್ಟು ಜನ ಚೆನ್ನಾಗಿದೆ ಅಂದ್ರೆ ಖುಷಿ ಖುಷಿ ಪಡ್ತೀವಿ. ನಾನು ಮಾಡಿ ಸರಿ ಇದೆ ಅಂತ ಸಮಾಧಾನ ಆಗತ್ತೆ, ಖುಷಿ ಪಡ್ತೀವಿ. ಅದೇ ಯಾರಾದ್ರೂ ಒಂದಷ್ಟು ಜನ ಚೆನ್ನಾಗಿಲ್ಲ, ಸರಿ ಇಲ್ಲ, ಹೀಗಿರ್ಬೇಕಾಗಿತ್ತು, ಆಗಿರ್ಬೇಕಾಯ್ತು ಅಂದ್ರೆ ತಕ್ಷಣ ನಾವು ಕೋಪಕ್ಕೆ, ದ್ವೇಷಕ್ಕೆ, ಗೊಂದಲಕ್ಕೆ ನಮ್ ಕೀಳರಿಮೆಗೊಳಗಾಗ್ತದೆ. ಅಯ್ಯೋ ನಾನು ಇನ್ ತಪ್ಪು ಮಾಡಿದೆ ಅಂತ. ಇದೊಂದು ಬಟ್ಟೆ ಅಥವಾ ಒಂದು ಕಾರು, ಒಂದು ಕಾರ್ ತಗೊಂಡ್ರೆ ಪೆಟ್ರೋಲ್ ತಗೊಂಡ್ರೆ ಡೀಸೆಲ್ ತಗೋಬೇಕಾಯ್ತು ಅಂತಾರೆ, ಡೀಸೆಲ್ ತಗೊಂಡ್ರೆ ಎಲೆಕ್ಟ್ರಿಕ್ ತಗೋಬೇಕಾಯ್ತು ಅಂತಾರೆ. ಈ ಉದಾಹರಣೆ ನಾನು ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ನಿಮ್ಮ ಜೀವನ ಶೈಲಿಯನ್ನು ಒಂದ್ಸತಿ ನೋಡ್ಕೊಳ್ಳಿ, ನೀವ್ ಯಾವ ತರ ಜೀವನ ಮಾಡ್ತಾ ಇದ್ದೀರಾ ಅಂತ. ಅದು ನಿಮಗೆ ಸರಿಯಾಗಿದೆ ಸ್ನೇಹಿತರೆ. ಅದಕ್ಕೆ ಬೇರೆ ಇನ್ಯಾರ ಮುದ್ರೆ ಬೇಕಾಗಿಲ್ಲ, ಬೇರೆ ಯಾರ್ದೋ ಅಪ್ರೂವಲ್ ಬೇಕಾಗಿಲ್ಲ. ನೀವು ಯಾವ ತರ ಇದ್ದೀರಾ, ಚೆನ್ನಾಗಿದ್ದೀರಾ, ತುಂಬಾ ಚೆನ್ನಾಗಿದ್ದೀರಾ. ಬೇರೆಯವ್ರನ್ನ ಇಷ್ಟಪಡಿಸ್ಲಿಕ್ಕೋಸ್ಕರ ಅಯ್ಯೋ ಎಲ್ಲರೂ ಮದುವೆ ಆಗಿದ್ದಾರೆ, ನಾನು ಮದುವೆ ಆಗಿಲ್ಲ, ಅಯ್ಯೋ ಎಲ್ಲರೂ ಮನೆ ಕಟ್ಬಿಟ್ಟಿದ್ದಾರೆ, ನಾನು ಸಾಲನಾರ ಮಾಡಿ ಮನೆ ಕಟ್ಟಿ ನಿದ್ರೆ ಮಾಡದೆ ಅದ್ರ ಪರವಾಗಿಲ್ಲ. ಸೊ ಈ ರೀತಿ ಬೇರೆಯವರ ಒಂದು ಮೆಚ್ಚುಗೆ ಅಥವಾ ಒಪ್ಪಿಗೆ ಅಥವಾ ಅಪ್ರೂವಲ್, ಅವ್ರಿಗೆ ಸಮಾಜ ನಮ್ಮನ್ನ ಸ್ವೀಕಾರ ಮಾಡ್ಲಿ ಅನ್ನೋ ರೀತಿಯಲ್ಲಿ ಬದುಕಕ್ಕೆ ಹೋದ್ರೆ ನೀವು ಸಾಕಷ್ಟು ಅನಗತ್ಯ ವಿಚಾರಗಳನ್ನ ಸಾಧಿಸೋದಕ್ಕೆ ಓಡೋಗ್ತೀರ. ಅವ ನೆಮ್ಮದಿ ಅನ್ನೋದು ಮರ್ತೋಗುತ್ತೆ. ಹೇಗೆ ಗೊತ್ತಾ? ಈ ನನ್ನ ಪ್ಯಾಂಟ್ ನನ್ನ ಸೈಜಿನ ತಗೋಬೇಕು, ಗೊತ್ತಾಯ್ತಾ? ಚಿಕ್ಕದ್ ತಗೊಂಡ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗತ್ತೆ, ದೊಡ್ಡದು ತಗೊಂಡ್ರೆ ಇನ್ನೂ ಸಿಕ್ಕಾಬಟ್ಟೆ ಕಷ್ಟ ಆಗತ್ತೆ, ಹೌದಲ್ವಾ? ಅದೇ ರೀತಿಯಾಗಿ ನಮ್ಮ ಜೀವನ. ನನಗೆ ಹೆಂಗ್ ಸರಿ ಹೊಂದುತ್ತೋ, ನನಗೆ ಹೆಂಗ್ ತೃಪ್ತಿ ಆಗುತ್ತೋ, ನನಗೆ ಹೆಂಗ್ ಸಮಾಧಾನ ಆಗುತ್ತೋ ಆ ತರ ಬದುಕಿ. ಅಪ್ಪ ಅಮ್ಮನೇ ಇರ್ಬೋದು, ಅಣ್ಣ ತಮ್ಮನೇ ಇರ್ಬೋದು, ಅಕ್ಕ ತಂಗಿನೇ ಇರ್ಬೋದು, ಫ್ರೆಂಡ್ಸ್ ಆಗ್ಲಿ, ಸಮಾಜ ಆಗ್ಲಿ, ನಿಮ್ಮ ಮನಸ್ಥಿತಿಯನ್ನ, ನಿಮ್ಮ ಮನಸ್ಸಿನ ಒಳಗಡೆ ಇಳಿದ್ ನೋಡಕ್ಕೆ ಯಾರಿಗೂ ಅವಕಾಶ ಇಲ್ಲ. ಹಾಗಾಗಿ ಅವ್ರಿಗೆಲ್ಲ ಸಜೆಷನ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಅವ್ರಿಗೆ ಇಷ್ಟಪಟ್ಟಂಗಿಲ್ಲ ನಾನು, ಇವ್ರ ತರ ಇಷ್ಟ, ಇವ್ರಿಗೆ ಇಷ್ಟ ಆಗೋ ತರ ಇಲ್ಲ, ನನ್ನನ್ನ ಯಾರು ಇಷ್ಟಪಡ್ತಾ ಇಲ್ಲ, ಈ ತರ ಬದುಕಕ್ಕೆ ಹೋದ್ರೆ ಖಂಡಿತ ಆನಂದ ನಿಮಗೆ ಯಾವತ್ತೂ ಸಿಗಲ್ಲ, ತೃಪ್ತಿ